ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳು ಅಂತ ಪ್ರಸಿದ್ಧರಾಗಿ ಸಮಗ್ರ ಹಿಂದೂ ಸಮಾಜದ ಎಲ್ಲ ಭಕ್ತರ ಮನಸ್ಸನ್ನು ಗೆದ್ದ ಮಹಾವಿಭೂತಿ ಪುರುಷರು ರಾಘವೇಂದ್ರ ಸ್ವಾಮಿಗಳವರು. ಮಾಧ್ವರಿಗೆ ಮಾತ್ರ ಸೀಮಿತ ಅಂತಲ್ಲದೆ ಎಲ್ಲ ಆಸ್ತಿಕ ಸಮಾಜಕ್ಕೂ ಕೂಡ ಅವರ ಅಭೀಷ್ಟಗಳನ್ನು ಕೊಟ್ಟು ಕಷ್ಟಗಳನ್ನು ಕಳೆದು ಅವರಿಗೆ ಸನ್ಮಾರ್ಗಕ್ಕೆ ಹಚ್ಚುವ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ತಾವಿರುವಾಗಲೂ ವೃಂದಾವನಸ್ಥರಾದ ಮೇಲೂ ಭಕ್ತರನ್ನು ಕರೆದುಕೊಂಡು ಹೋಗುವ ಮಹಾ ಕೀರ್ತಿವಂತರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಆದರೆ ಅವರ ಉದ್ದೇಶ ಏನು ಇಷ್ಟೆಲ್ಲ ಮಾಡುವುದಕ್ಕೆ? ಅದನ್ನು ನಾವು ತಿಳಿಯಬೇಕು. ರೋಚನಾರ್ಥಂ ಫಲಶ್ರುತಿ. ನಾವೇನು ಬೇಡಿದ್ದು ನಮಗೆ ಕೊಡ್ತಾರೆ. ಕಾರಣ ನಮ್ಮ ಎಲ್ಲರ ಹಣೆ ಬರಹವೇ ಅಷ್ಟಿದೆ. ಕೇವಲ ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡುತ್ತೇವೆ ಬನ್ನಿ ಅಂತ ಕರೆದರೆ ಯಾರೂ ಬರುವುದಿಲ್ಲ. ಹಾಗೇನಾದರೂ ರಾಘವೇಂದ್ರ ಸ್ವಾಮಿಗಳು ಅವರು ವೃಂದಾವನದೊಳಗಿದ್ದು ಮಾತಾಡ್ಲಿಕ್ಕೆ ಬಂದೇ ಬರ್ತದೆ ಅವರಿಗೆ. ಯಾಕೆ ಮೂಕನಾದಿಯೋ ಅಂತ ಹಾಡಿದ್ದಾರೆ. ಆದರೆ ಮಾತಾಡಬೇಕು ಅಂದ್ರೆ ಆಡ್ಬೋದು ಅವರು. ಅವರೇನಾದರೂ ಈಗ ವೃಂದಾವನದಿಂದ ಹೊರಗೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಒಂದು ಕೊಟ್ಟು ಬಿಡ್ಲಿ, ಇನ್ನು ಮೇಲೆ ನಾನು ನೀವು ಈ ಇಷ್ಟಾರ್ಥಗಳನ್ನ ಕೇಳಿದ್ರೆ ಕೊಡುವುದಿಲ್ಲ. ಕೇವಲ ಜ್ಞಾನ, ಪಾಠ ಪ್ರವಚನ, ಶಾಸ್ತ್ರಗಳ ಜ್ಞಾನ ಕೇಳಿದ್ರೆ ಮಾತ್ರ ನಾನು ಕೊಡ್ತೇನೆ. ನಿಮಗೆ ನೌಕರಿ, ರೊಕ್ಕ, ಹಣ, ಮದುವೆ ಇದ್ಯಾವುದನ್ನು ನಾನು ಕೊಡೋದಿಲ್ಲ ಅಂತ ಒಂದೇನಾದರೂ ಅವರು ಸ್ಟೇಟ್ಮೆಂಟ್ ಕೊಟ್ರೆ ನಾಳೆ ಯಾರೂ ಪ್ರದಕ್ಷಿಣೆ ನಮಸ್ಕಾರಕ್ಕೆ ಹೋಗುವುದಿಲ್ಲ. ಇದು ಗೊತ್ತವರಿಗೆ, ಅದಕ್ಕೆ ಹಾಗೆ ಮಾಡುವುದಿಲ್ಲ. ನಿಮಗೇನು ಬೇಕೋ ಕೇಳಿ ನಾನು ಕೊಡ್ತೇನೆ ಅಂತಾರೆ. ಯಾಕೆ? ಮೊದಲೇ ಭಕ್ತರು ಹತ್ತಿರ ಬರಲಿ, ಆಮೇಲೆ ಅವರಿಗೆ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಬರೋಣ ಅಂತ. ನಿಮಗೇನು ಬೇಕೋ ಬೇಡಿ. ಹಣ ಬೇಕಾದ್ರೆ ಹಣ, ಅಧಿಕಾರ ಬೇಕಾದ್ರೆ ಅಧಿಕಾರ, ಮನೆ ಬೇಕಾದ್ರೆ ಮನೆ, ಮದುವೆ ಆಗಬೇಕು ಅಂದ್ರೆ ಮದುವೆ, ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂದ್ರೆ ಏನು ಬೇಡ್ತೀರೋ ಬೇಡಿ, ಎಲ್ಲವನ್ನೂ ಕೊಡುವುದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಇದು ಬಹಳ ದೊಡ್ಡ ತಪಸ್ಸಿನ ಬಲ. ಇದು ಅವರು ನಮಗೆ ಅನುಗ್ರಹ ಮಾಡುವುದರ ಜೊತೆಗೆ ಒಂದು ಆದರ್ಶವನ್ನು ತೋರಿಸ್ತಾರೆ. ಭಗವಂತನ ಅನುಗ್ರಹ ಇದ್ರೆ, ವಾಯುದೇವರ ಅನುಗ್ರಹ ಇದ್ರೆ, ಶಾಸ್ತ್ರಗಳ ಪಾಠ ಪ್ರವಚನ ಮಾಡಿದರೆ, ನಮ್ಮ ತಪಸ್ಸನ್ನು ಬೆಳೆಸಿಕೊಂಡ್ರೆ ಎಂತಹ ದೊಡ್ಡ ಸಾಮರ್ಥ್ಯ ಬರ್ತದೆ ಇದನ್ನು ತಿಳಿದುಕೊಳ್ಳಿ. ಈ ಸಾಮರ್ಥ್ಯ ನಿಮಗೆ ಯಾರಿಗೆ ಬರಲಿಕ್ಕಿಲ್ಲ. ಆದರೆ ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ನೀವು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ, ಪಾಠ ಪ್ರವಚನವನ್ನು ಮಾಡಿ, ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಸಾಧನವನ್ನು ಮಾಡಿಕೊಳ್ಳಿ. ಆ ಸಾಧನದ ಮಹಿಮೆ ಹೀಗಿದೆ. ಇದನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನವನ್ನೇ ಒಂದು ಪಾಠವನ್ನಾಗಿ ನಮಗೆ ಕೊಟ್ಟು ಆ ಮೂಲಕ ನಮಗೆ ತಿಳಿಸಿಕೊಡೋದಕ್ಕೆ ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಅದರ ಉದ್ದೇಶ ಭಕ್ತರಿಗೆ ಎಲ್ಲ ಕಷ್ಟಗಳು ದೂರವಾದರೆ ಶಾಸ್ತ್ರಗಳನ್ನು ಓದುವುದಕ್ಕೆ ಬರ್ತಾರೆ. ನೋಡಪ್ಪ, ಇಷ್ಟೆಲ್ಲ ನಿನ್ನ ಕಷ್ಟಗಳ ಪರಿಹಾರ ಮಾಡೋ ಸಾಮರ್ಥ್ಯ ನನಗೆ ಹೇಗೆ ಬಂತು? ನಾನು ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಮಾಡಿದ್ದಕ್ಕೆ, ಪರಿಮಳಾದಿ ಗ್ರಂಥಗಳ ರಚನೆ ಮಾಡಿದ್ದಕ್ಕೆ, ವೇದವ್ಯಾಸ ದೇವರ, ಶ್ರೀಮದಾಚಾರ್ಯರ, ಟೀಕಾರಾಯರ ಸೇವೆ ಮಾಡಿದ್ದಕ್ಕೆ ನನಗೆ ಈ ಭಾಗ್ಯ ಬಂದಿದೆ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಅಂದಮೇಲೆ ನೀನು ಇದೇ ರೀತಿಯಾಗಿ ಸೇವೆಯನ್ನ ಮಾಡು, ಜ್ಞಾನವನ್ನ ಸಂಪಾದನೆ ಮಾಡು ಅಂತ ನಮಗೆ ಹೇಳೋದಕ್ಕೆ ನಮಗೆಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಹೇಗೆ ಕಹಿಯಾದ ಔಷಧವನ್ನ ಬಾಯಿಯಲ್ಲಿ ಹಾಕಬೇಕಾದ್ರೆ ಮೊದಲು ಬೆಲ್ಲ ತೋರಿಸ್ತಾರೆ. ಬೆಲ್ಲ ತೋರಿಸಿದ ತಕ್ಷಣ ಮೊದಲಿಗೆ ಬಾಯಿ ತೆಗಿತಾರೆ. ಕೂಸು ಬಾಯಿ ತೆಗೀತದೆ. ಆವಾಗ ಔಷಧಿಯನ್ನು ಹಾಕಿಬಿಡ್ತಾಳೆ ತಾಯಿ. ಮೊದಲಿಗೆ ಔಷಧಿಯನ್ನು ಹಾಕಬೇಕು ಅಂದ್ರೆ ಬಾಯಿನೇ ತೆಗೆಯೋದಿಲ್ಲ, ಇನ್ನು ಚೂಟಿ ಆದರೂ ತೆಗಿಬೇಕು. ಅದು ಇಚ್ಛೆ ಇಲ್ಲ ತಾಯಿಗೆ. ಚಿವಿಟಿ ಮೂಗಿಡಿದು ಬಾಯಿ ತೆಗೆಸಬೇಕು ಅಂತ ಅನ್ನೋದಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಕಾರುಣ್ಯ ಇದೆ. ಬಾಯಿ ತೆಗೆಸದೆ ಔಷಧ ಹಾಕ್ಲಿಕ್ಕೆ ಬರೋದಿಲ್ಲ. ಔಷಧ ಹಾಕೋದು ಅನಿವಾರ್ಯವಾಗಿದೆ, ರೋಗ ಬಂದಿದೆ. ಹಾಗಾದ್ರೆ ಏನ್ ಮಾಡ್ಬೇಕಿನ್ನು? ಕಹಿಯಾದ ಔಷಧಿ ಹಾಕಲೇಬೇಕು. ಮೂಗಿಡಿದು ಚಿವಿಟಿ ಬಾಯಿ ತೆಗೆಸೋದು ಬೇಡ. ಹಾಗಾದ್ರೆ ಸಿಹಿ ತೋರಿಸಿ ಬಾಯಿ ತೆಗೆಸೋಣ, ಬಾಯಿ ತೆಗೆದಾಗ ಔಷಧ ಹಾಕೋಣ, ರೋಗವಾಸಿ ಆಗತ್ತೆ ಅಂತ. ಹಾಗೆ ನಮಗೆಲ್ಲ ಸಂಸಾರದ ರೋಗ ಇದೆ. ಈ ಸಂಸಾರದ ರೋಗವನ್ನ ಕಳೆಯಬೇಕು ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಅವರು ದೊಡ್ಡ ವೈದ್ಯರು. ತಾಯಿಯೂ ಹೌದು. ತಾಯಿ ಬಾರೋ ತಂದೆ ದಾಸರು ಹಾಡಿದ್ದಾರಲ್ಲ, ಜಗನ್ನಾಥ ದಾಸರು ರಾಘವೇಂದ್ರ ಸ್ವಾಮಿಗಳನ್ನ ತಂದೆ ತಾಯಿ ಎಂಬುದಾಗಿ ಕರೆದಿದ್ದಾರೆ. ಹೀಗಾಗಿ ನಮ್ಮೆಲ್ಲರ ತಾಯಿಯಂತೆ ತಂದೆಯಂತೆ ಇರುವ ರಾಘವೇಂದ್ರ ಸ್ವಾಮಿಗಳಿಗೆ ರೋಗ ಪರಿಹಾರ ಮಾಡುವ ಅಪೇಕ್ಷೆ ಇದೆ. ಕಹಿಯಾದ ಶಾಸ್ತ್ರದ ಜ್ಞಾನ, ಕಠಿಣವಾದ
ಶಾಸ್ತ್ರಗಳ ಒಂದು ತತ್ವಜ್ಞಾನವನ್ನು ನಮ್ಮ ಬಾಯಿಯಲ್ಲಿ, ನಮ್ಮ ತಲೆಯಲ್ಲಿ ಹಾಕಬೇಕಾಗಿದೆ ಅವರಿಗೆ. ಆದರೆ ನಾವು ಬಾಯಿಯೇ ತೆಗುವುದಿಲ್ಲ. ಆ ಕಠಿಣವಾದ ಶಾಸ್ತ್ರಗಳೆಂಬ ಔಷಧಿಯನ್ನು ಸ್ವೀಕಾರ ಮಾಡೋದಕ್ಕೆ ನಾವು ತಯಾರಿಲ್ಲ. ಅದಕ್ಕಾಗಿ ಸಿಹಿಯನ್ನು ತೋರಿಸ್ತಾರೆ. ನಿನಗೆ ದುಡ್ಡು ಬೇಕಾ, ಬಾ ಸೇವೆ ಮಾಡು. ಅಧಿಕಾರ ಬೇಕೋ, ಮದುವೆ ಬೇಕೋ, ಪ್ರಮೋಷನ್ ಬೇಕೋ, ಬಾ. ಅದೆಲ್ಲ ಸಿಹಿ. ಅದನ್ನು ನೋಡಿ ನಾವು ಬಾಯಿ ತೆಗಿತೇವೆ, ಅವರ ಹತ್ರ ಹೋಗ್ತೇವೆ. ಆಗ ನಮಗೆ ಅನುಗ್ರಹ ಮಾಡಿ ಶಾಸ್ತ್ರಗಳ ಔಷಧಿಯನ್ನು ನಮ್ಮ ಬಾಯಿಯಲ್ಲಿ ಹಾಕಬೇಕು ಅಂತ ಅವರ ಅಪೇಕ್ಷೆ ಇಟ್ಟುಕೊಂಡಿದ್ದಾರೆ. ಆದರೆ ನಾವೆಷ್ಟು ಕೆಟ್ಟಿದ್ದೀವಿ ಅಂದ್ರೆ, ಅವರು ಸಿಹಿ ಕೊಡುವಾಗ ಅಷ್ಟೇ ಬಾಯಿ ತೆಗೆದು ಔಷಧ ಕೊಡ್ಲಿಕ್ಕೆ ಹೊರಟರು ಅಂದ್ರೆ ಬಾಯಿ ಮುಚ್ಚಿಬಿಡ್ತೀವಿ. ಆ ಕೂಸಿಗಿರೋ ಅಷ್ಟು ತಾಳ್ಮೆ ನಮಗಿಲ್ಲ. ಹಾಗೆ ಮಾಡಿದರೆ ರಾಘವೇಂದ್ರ ಸ್ವಾಮಿಗಳು ಹೇಗೆ ನಮ್ಮನ್ನ ಸಹನೆ ಮಾಡಬಹುದು? ಹೀಗಾಗಿ ಅಂತಹ ಶಾಸ್ತ್ರಗಳ ಜ್ಞಾನವನ್ನು ನಮಗೆ ನೀಡುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಹೊರಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರ ಹೆಸರೇ ಹೇಳುತ್ತದೆ ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ. ರಾಘವೇಂದ್ರ ಸ್ವಾಮಿಗಳವರು ನಮಗೇನು ತಿಳಿಸಲಿಕ್ಕೆ ಹೊರಟಿದ್ದಾರೆ, ಯಾವ ತತ್ವದ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ, ಅದನ್ನು ಹೇಳೋದಕ್ಕೆ ಇನ್ಯಾವ ಬೇರೆ ಗ್ರಂಥಗಳು ಬೇಕಾಗಿಲ್ಲ. ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರಿಗೆ ರಾಘವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದರಲ್ಲ, ಅದರೊಳಗೆ ಆ ಎಲ್ಲ ಅರ್ಥಗಳೂ ಇದೆ. ಭಗವಂತನ ಪಾರಮ್ಯವನ್ನ, ವಾಯುದೇವರ ಜೀವೋತ್ತಮತ್ವವನ್ನ, ಜಗತ್ತಿನ ಸತ್ಯತ್ವವನ್ನ, ಪಂಚಭೇದಗಳನ್ನ, ತಾರತಮ್ಯವನ್ನ, ನಾವೆಲ್ಲರೂ ದಾಸರು, ಭಗವಂತನೊಬ್ಬನೇ ನಮಗೆ ಒಡೆಯ ಎಂಬ ತಿಳುವಳಿಕೆಯನ್ನು ನೀಡುವುದಕ್ಕೆ ಹೊರಟಂತಹ ಯತಿಗಳು ಅವರು ರಾಘವೇಂದ್ರ ತೀರ್ಥರು. ರಾಘವೇಂದ್ರ ತೀರ್ಥ ಎಂಬ ಶಬ್ದದ ವಿವೇಚನೆಯನ್ನು ನಾವು ಮಾಡಿದರೆ, ಶ್ರೀಮದಾಚಾರ್ಯರ ಪ್ರಧಾನವಾದ ಸಿದ್ಧಾಂತ ಯಾವುದು? ಅದು ಭಗವಂತನ, ವಿಷ್ಣುವಿನ, ನಾರಾಯಣನ ಸರ್ವೋತ್ತಮತ್ವ. ನಾವೆಲ್ಲ ಅವನ ದಾಸರು. ಭಗವಂತನೊಬ್ಬ ನಮಗೆ ಸರ್ವೋತ್ತಮನಾದ ನಾಯಕ, ಸ್ವತಂತ್ರ. ಇದನ್ನು ತಿಳಿಸುವುದೇ ರಾಘವೇಂದ್ರ ಸ್ವಾಮಿಗಳವರ ಮುಖ್ಯ ಉದ್ದೇಶ.